ತುಂಬಾ ಜನ ಹೇಳ್ತಿದ್ದಾರೆ ಬಾನು ಮುಷ್ತಾಕ್ ಅವರು ಅರಿಶಿನ ಕುಂಕುಮ ಹಚ್ಕೊಂಡ್ ಬಂದು ನಮ್ಮ ಚಾಮುಂಡಿಗೆ ಪೂಜೆ ಮಾಡ್ಲಿ ಅಂತ ಹೇಳ್ತಿದ್ದಾರೆ. ಯದುವೀರ್ ಸಹ ಅದನ್ನೇ ಹೇಳಿದ್ರು. ಅವರು ಅರಿಶಿನ ಕುಂಕುಮ ಹಚ್ಕೊಂಡ್ ಬಂದು ಪೂಜೆ ಮಾಡಿದ್ರೆ ನಮ್ಮ ಅಭ್ಯಂತರ ಏನೂ ಇಲ್ಲ, ಯಾಕಂದ್ರೆ ಅದು ನಮ್ಮ ಹಿಂದೂ ಆಚರಣೆ ಅಂತ. ಅದ್ರ ಬಗ್ಗೆ ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಇದ್ರು ನಾನು ತಿಳಿಸಲ್ಲ, ಬಿಕಾಸ್ ಅದು ಅವ್ರವ್ರ ವೈಯಕ್ತಿಕ ಇದು. ಮತ್ತೆ ಇನ್ನೊಂದು ನಾನು ಇಲ್ಲಿ ಹೇಳಕ್ಕೆ ಏನ್ ಇಷ್ಟಪಡ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ, ಯದುವೀರ್ ಈಗ ಅವರು ಒಂದು ರಾಜಕೀಯ ಪಕ್ಷದ ಜೊತೆ ಅಲೈನ್ ಮಾಡ್ಕೊಂಡಾಗ ಅವ್ರ ವೈಯಕ್ತಿಕ ನೀವೆಲ್ಲಾರ್ದು ಒಂದು ಎಲ್ಲಾ ರಾಜಕೀಯ ಪಕ್ಷದಲ್ಲೂ ಒಬ್ರು ಇಬ್ಬರಲ್ಲ ಬೇಕಾದಷ್ಟು ಜನ ಇರ್ತಾರೆ, ಎಲ್ಲರ ನಿಲುವು ಒಂದೇ ಇರಲ್ಲ. ನಾನು ನಿಮ್ಮ ಹತ್ರ ಓಪನ್ ಆಗಿ ಫ್ರಾಂಕ್ ಆಗಿ ಹೇಳ್ತೀನಿ, ನಮ್ಮ ವೈಯಕ್ತಿಕ ನಿಲುವು ಇದ್ದೇ ಇರತ್ತೆ. ಅವ್ರ ವೈಯಕ್ತಿಕ ನಿಲುವು ಒಂದಿರಬಹುದು, ಆದ್ರೆ ನೀವೊಂದು ಅಲೈನ್ ಮಾಡ್ಕೊಂಡಾಗ, ಒಂದು ರಾಜಕೀಯ ಪಕ್ಷ ಜೊತೆ ನೀವು ಅಲೈನ್ ಮಾಡ್ಕೊಂಡಾಗ, ಯಾವ ಪಕ್ಷದ ಜೊತೆಗೆ ನೀವು ಅಲೈನ್ ಮಾಡ್ಕೊಂಡಿರ್ತೀರೋ ಆ ಪಕ್ಷದ ನಿರ್ಧಾರ ಟೇಕ್ಸ್ ಪ್ರೆಸಿಡೆನ್ಸ್ ಓವರ್ ಯಾವ ವೈಯಕ್ತಿಕ ಇದು. ಅದರಿಂದ ಅವರು ರಾಜಕೀಯವಾಗಿ ಇರೋದ್ರಿಂದ ಅವರು ರಾಜಕೀಯ ಪಕ್ಷದ ನಿಲುವು ತಗೋಬೇಕು ಅವರು. ಇದು ನಂದು ಪರ್ಸನಲ್ ಒಪಿನಿಯನ್. ಐ ಆಮ್ ನಾಟ್ ಜಸ್ಟಿಫೈಯಿಂಗ್ ಅವ್ರ ನಾನು ಅದನ್ನ ಅವ್ರಿಗೆ ಮಾಡ್ಲಿ ಅಂತ ಅವ್ರಿಗೂ ನಾನು ಇಲ್ಲಿ ತನಕ ನಂದು ನೇಚರ್ ಏನು ಅಂದ್ರೆ ನನ್ಗೆ ಯಾರು ನೀವು ಕೇಳಕ್ ತನಕ ನಾನೇನು ಎಕ್ಸ್ಪ್ರೆಸ್ ಮಾಡಲ್ಲ. ನಿಮ್ಮ ವೈಯಕ್ತಿಕ ಇದನ್ನ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನಾನು ಕೇಳಿದೆ ಎಷ್ಟೋ ಜನ, ಇಲ್ಲ ಅವ್ರು ಮೊದ್ಲು ಹಿಂಗೆ ಹೇಳಿದ್ರು ಆಮೇಲೆ ಈ ತರ ಮಾಡಿದ್ರು ಅಂತ. ಅದಕ್ಕೆ ನಾನು ಅನ್ಕೊಂಡಿರೋದು, ನಾನು ಅವ್ರ ಹತ್ರ ಕೇಳಿಲ್ಲ. ನಾನು ಅನ್ಕೊಂಡಿರೋದು ಪರ್ಹ್ಯಾಪ್ಸ್ ಅದು ಅವರು ರಾಜಕೀಯ ಪಕ್ಷದಲ್ಲಿ ಇರೋದ್ರಿಂದ ರಾಜಕೀಯ ಪಕ್ಷದ ನಿಲುವು ಅವ್ರು ತಗೋಬೇಕಾಗತ್ತೆ. ಆ ರಾಜಕೀಯದಲ್ಲಿ ಇರೋದ್ರಿಂದ ನಮ್ಗೆ ಯಾವ ಕನ್ಸ್ಟೆಂಟು ಇಲ್ಲ. ನಾನು ಯಾವ ರಾಜಕೀಯ ಪಕ್ಷದಲ್ಲಿ ಇಲ್ಲ, ನನ್ನ ಜನರ ಪಕ್ಷ. ರಾಜಮಾತೆಯಾಗಿ ತುಂಬಾ ಜವಾಬ್ದಾರಿಗಳಿದೆ. ಅರಮನೆ ಮತ್ತೆ ಆಸ್ತಿಗಳ ಸಂರಕ್ಷಣೆ, ಅದ್ರ ಕಾನೂನು ಹೋರಾಟಗಳು, ಈ ಎಲ್ಲ ಜವಾಬ್ದಾರಿನ ಹೇಗೆ ನಿಭಾಯಿಸ್ತಾ ಇದ್ದೀರಾ? ಅಥವಾ ಅನ್ಸಿತ್ತಾ ಯಾವಾಗಾದ್ರೂ ಅಯ್ಯೋ ಸಾಕಪ್ಪ ಇಷ್ಟೆಲ್ಲ ಕಾನೂನು ಹೋರಾಟ? ಇಲ್ಲ, ಆತರ ಅನ್ಸಿಲ್ಲ. ಇದು ಜವಾಬ್ದಾರಿ ನಮ್ಮ ಮೇಲಿರೋದ್ರಿಂದ ನಮ್ಮ ಕೇಪಬಿಲಿಟಿ ಎಷ್ಟಿದೆಯೋ ಅಷ್ಟರ ಇದಕ್ಕೆ ನಾನು ನಡ್ಸ್ಕೊಂಡು ಹೋಗ್ತೀನಿ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಅರಮನೆ ಜೊತೆ ಒಂದು ಸಂಘರ್ಷ ಶುರು ಆಗುತ್ತೆ. ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಈ ಬಾರಿನೂ ಚಾಮುಂಡಿ ಪ್ರಾಧಿಕಾರ ಎಲ್ಲ ಮಾಡಿದ್ರು ಸರ್ಕಾರ. ಯಾಕೆ ಕಾಂಗ್ರೆಸ್ ಸರ್ಕಾರನೇ ಅರಮನೆಯನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ? ತುಂಬಾ ಸರಿ ನೀವೇ ಹೇಳಿದ್ರಿ, ಈ ನಮ್ಮನ್ನ ತುಂಬಾ ದೇಶದ ಯಾವ ರಾಜಮನೆತನೂ ಟಾರ್ಗೆಟ್ ಮಾಡದೇ ಇರೋಷ್ಟು ನಮ್ಮನ್ನ ಮಾಡ್ತಿದ್ದಾರೆ. ನನ್ನ ನಾಲೆಜ್ ಅಲ್ಲಿರೋ ಹಾಗೆ ಬೇರೆ ರಾಜ್ಯಗಳಲ್ಲೆಲ್ಲ ಅಷ್ಟು ಜನ ಹಿಂದೆ ಎಷ್ಟು ಜನ ರೂಲರ್ಸ್ ಇದ್ರು, ಅಲ್ಲೆಲ್ಲ ಈ ತರ ತಂದ್ರೆ ಬೇರೆ ರಾಜ್ಯದಲ್ಲಿ ಆಯಾ ರಾಜ್ಯದಲ್ಲಿ ಯಾವ್ಯಾವ ಸರ್ಕಾರ ಇದೆ ಆ ಸರ್ಕಾರಗಳು ಅಷ್ಟು ತೊಂದರೆ ಕೊಟ್ಟಿರೋದು ನನ್ನ ನಾಲೆಜ್ ಅಲ್ಲಿ ಇಲ್ಲ. ಇದ್ರ ಮೇಲೆ ಒಂದ್ ಸರ್ಕಾರ ಅಂತಿಲ್ಲ, ನಮ್ಗೆ ಈ ತೊಂದರೆಗಳು ಇರೋದು ಈಗ 8 ವರ್ಷ 10 ವರ್ಷದಲ್ಲ, 40-50 ವರ್ಷದಿಂದಾನು ಇದೆ. ಅದರಿಂದ ಒಂದ್ ಸರ್ಕಾರ ಅಂತ ನಾವು ಹೇಳಕ್ಕಾಗಲ್ಲ, ಸಕ್ಸೆಸಿವ್ ಗವರ್ಮೆಂಟ್ಸ್ ಅಂತ ನಾವು ಹೇಳ್ಬೋದು. ಕಳೆದ ಬಾರಿನೂ ಪ್ರಾಧಿಕಾರ ರಚನೆ ಮಾಡಿದ್ರು, ಚಾಮುಂಡಿ ಪ್ರಾಧಿಕಾರ. ಈ ಸರಿ ಹೇಳ್ತಾರೆ ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಅರಮನೆಯನ್ನ ಜನರಿಂದ ದೂರ ಮಾಡೋ ಪ್ರಯತ್ನ ನಡೀತಾ ಇದೆ ಅಂತ ಅನ್ಸುತ್ತಾ? ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅಂತ ಹೇಳೋ ಮೂಲಕ ಹಿಂದೂಗಳನ್ನೇ ಡಿವೈಡ್ ಮಾಡೋದು, ಅದು ಹೇಳೋ ಅವಶ್ಯಕತೆ ಇರ್ಲಿಲ್ಲ. ಯಾಕೆ ಹೇಳ್ದವ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ, ಹೇಳ್ದವ್ರು ಹಿಂದೂನೇ, ಅವರೆಲ್ಲಾ ಕಡೆ ಹೇಳ್ಕೊತಾರೆ ನಾನು ಹಿಂದೂ ಅಂತ. ಅವ್ರು ಹೇಳ್ದವ್ರು ದೇವಸ್ಥಾನಕ್ಕೆ ಹೋಗ್ತಾರೆ. ಅವ್ರು ಯಾವ ಕಾರಣಕ್ಕೆ ಹೇಳಿದ್ರೋ ನಮಗ್ ಗೊತ್ತಿಲ್ಲ. ನಾವು ಅದನ್ನ ಜಸ್ಟಿಫೈ ಅವ್ರು ಹೇಳಿದ್ ಸರಿ ಇಲ್ಲ ಅಂತ ನಾವು ಹೇಳ್ಬೇಕಾಗಿತ್ತು. ನಾನು ಅದು ಹೇಳಿ ಬಿಟ್ಬಿಟ್ಟಿದ್ದೀನಿ. ಅದನ್ನ ತಿರ್ಗಾ ಮುಂದಕ್ಕೆ ಯಾತಕ್ಕೆ ಬೆಳೆಸೋದು ಅಂತ ಅಷ್ಟಕ್ಕೆ ನಿಲ್ಸಿದ್ದೀನಿ ಅಷ್ಟೇ. ಈ ರಾಜಮನೆತನದ ಆಸ್ತಿ ಮೇಲೆ ಯಾಕೆ ಸರ್ಕಾರ ಪದೇ ಪದೇ ಕಣ್ಣು ಹಾಕುತ್ತೆ ಅನ್ಸುತ್ತೆ ನಿಮಗೆ? ಯಾಕೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತಿದೆ ಅಂತ ತುಂಬಾ ಸಾರಿ ಹೇಳಿದ್ರಿ. ನಾನು ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿಲ್ಲ, ಅದು ಯಾಕೆ ಅನ್ನೋದಕ್ಕೆ ನನ್ನ ಹತ್ರ ಜವಾಬಿಲ್ಲ. ಆದ್ರೆ ಅವ್ರು ಮಾಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿದ್ರೆ ಅವ್ರಿಗೆ ಅಲ್ಲಲ್ಲೇ ಸಿಕ್ಬಿಡುತ್ತೆ. ಇದು ನಾವೇನು ಯಾರಿಂದಾನು ಕಿತ್ಕೊಂಡಿರೋದಲ್ಲ. ಇದು 47ನೇ ಇಸವಿ ಇಂಡಿಪೆಂಡೆನ್ಸ್ ಬರಕ್ಕೂ ಮುಂಚೆ ಎಕ್ಸೆಷನ್ ಆಫ್ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಅಂತ ಇತ್ತು. ಅದರೊಳಗಡೆ
ಅದು ಅಗ್ರಿಮೆಂಟ್ ಆದಾಗ ಆ ಅಗ್ರಿಮೆಂಟ್ ಅಲ್ಲಿ ಅವರು ಎಲ್ಲಾ ಸರ್ಕಾರದವ್ರಿಗೆ IAS ನವ್ರಿಗೆ ಎಲ್ರಿಗೂ ಅದ್ರ ವಿಚಾರ ಗೊತ್ತಿದೆ. ಅದ್ರೊಳಗಡೆ ಏನ್ ಹೇಳ್ತಾರೆ ಅಂದ್ರೆ, ನಿಮ್ದು ಇವರು ಸಾರ್ವಭೌಮತ್ವ ಬಿಟ್ಕೊಟ್ಟಾಗ ಅವ್ರ ರಾಜ್ಯನ ಕೇಂದ್ರ ಸರ್ಕಾರ ಭಾರತ ದೇಶದಾಗೆ ವಿಲೀನ ಮಾಡಿದಾಗ ಅದ್ರೊಳಗಡೆ ಅವ್ರದ್ದು ನಿಮ್ದು ಆಸ್ತಿ ಏನಿದೆ ಅದರದೊಂದು ನಿಮ್ದು ವೈಯಕ್ತಿಕ ಆಸ್ತಿ ಏನಿದೆ ಅದು ಒಂದು ಲಿಸ್ಟ್ ಮಾಡಿ ಕೊಟ್ರೆ ಅದು ನಿಮ್ದು ವೈಯಕ್ತಿಕ ಅಂತ. ಅಂದ್ರೆ ಇವರು ಪೂರ್ತಿ ರಾಜ್ಯ ಬಿಟ್ಕೊಟ್ಟಾಗ ಇವ್ರಿಗೆ ಏನ್ ಬೇಕೋ ಅವ್ರು ಅಷ್ಟು ಇಟ್ಕೊಂಡಿದ್ರು ನಮ್ಮ ಮಾವನವರು. ಅದನ್ನ ಲಿಸ್ಟ್ ಕೊಟ್ಟಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದರೊಳಗಡೆ ನಮ್ಮ ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ ಅವರು ಸಿಗ್ನೇಟ್ರಿನೇ. ಯಾರಿಗೂ ಸರ್ಕಾರದವ್ರಿಗೆ ಗೊತ್ತಿಲ್ಲ ಅನ್ನೋದೇನಿಲ್ಲ, ಆದ್ರೆ ಕಾರಣ ನನಗ್ ಗೊತ್ತಿಲ್ಲ ಅವ್ರು ಯಾತಕ್ ಮಾಡ್ತಾರೆ ಅಂತ. ಅದ್ರಲ್ಲಿ ನಾವ್ ಅದನ್ನ ಜಸ್ಟಿಫೈ ಮಾಡ್ಕೊಳ್ಳೋ ಅಂತದ್ದು ಏನಿಲ್ಲ. ಈಗ ಎಷ್ಟೋ ಸತಿ ಈಗ ನಿಮ್ಗೆ ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಯಾವ್ದೋ ಇಲ್ಲಿ ಇರೋರ್ದೇ ಯಾವ್ದೋ ಒಂದ್ ಜಾಗ ತಗೋತಾರೆ ಅನ್ಕೊಳ್ಳಿ, ಇಲ್ಲ ನೀವು ಎಕ್ವೈರ್ ಮಾಡ್ಕೋಬೇಕು, ಇಲ್ಲ ಮನುಷ್ಯರು ನಾವೇ ಕೊಡ್ತೀವಿ ಅಂದ್ರೆ ಸೇಲ್ ಮಾಡ್ಬೇಕು, ಇಲ್ಲ ಗಿಫ್ಟ್ ಕೊಡ್ಬೇಕು. ಇಲ್ಲಿ ಆ ತರದ್ದು ಎಕ್ವೈರ್ ಅಂತಂದ್ರೆ ಲಾ ಇದೆ ಅದಕ್ಕೆ, ಅಕ್ವಿಸಿಷನ್ಗೂ ಕೂಡ there is certain procedure they need to follow. ಅದಲ್ಲದೆ ಬೇರೆ ರೀತಿನೂ ಅಕ್ವಿಸಿಷನ್ಗೆ ತಗೊಂಡ್ ಮಾಡಿದ್ದಾರೆ. ಆದ್ರೆ ಅದರೊಳಗಡೆ ಏನೇ ಮಾಡ್ಲಿ ಅದರೊಳಗಡೆ ಒಂದು ದೇರ್ ಇಸ್ ಇದು ಕಾಲ್ಡ್ ಯು ಹ್ಯಾವ್ ಟು ಬಿ ಫೇರ್. ವ್ಯಾಲ್ಯೂ ಆಗ್ಲಿ ಇದು ಫೇರ್ ವ್ಯಾಲ್ಯೂ ಇರಬೇಕು, ಏನೋ ಒಂದಷ್ಟು ಡಿಫ್ರೆಂಟ್ ಇದನ್ನ ಫಾಲೋ ಮಾಡಿದ್ರೆ ಆಗತ್ತೆ. ಇಫ್ ದ ಗವರ್ಮೆಂಟ್ ವಾಂಟ್ಸ್ ಟು ಬಿ ಅನ್ಫೇರ್, ನೀವು ಅವ್ರು ಅನ್ಫೇರ್ ಆಗಿದ್ರು ಪರವಾಗಿಲ್ಲ ಅಂತ ನಾವು ಸುಮ್ಮನೆ ಕೂತಿರಕ್ಕಾಗಲ್ವಲ್ಲ. ನಾವು ಅದಕ್ಕೆ ಅವ್ರಿಗೆ ನಾವು ಬಿಂಗ್ ಅನ್ಫೇರ್ ಅಂತ ತೋರ್ಸ್ಕೊಡೋಕೆ ನಾವೇನ್ ಮಾಡ್ಬೇಕು. ಅದನ್ನ ಮಾತಲ್ಲಿ ಮಾಡಿದ್ರೆ ಅವ್ರ ಹಂಗ ಅನ್ಫೇರ್ ಅಂತ ಗೊತ್ತಿರೋ ಇದ್ರೆ ಮುಂದಕ್ಕೆ ಹೋಗ್ತಾ ಇರ್ಲಿಲ್ಲ. ಗೊತ್ತಿದ್ರು ಮುಂದಕ್ಕೆ ಹೋಗಿದ್ದಾರೆ, ಆದ್ರಿಂದ ಅವ್ರ ಹತ್ರ ಮಾತಾಡ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಒಂದ್ ಬರಿಬಹುದು, ಹೇಳ್ಬಹುದು ಯು ಆರ್ ಬಿಂಗ್ ಅನ್ಫೇರ್ ಅಂತ. ಅಷ್ಟಕ್ಕೂ ಕೇಳದೆ ಹೋದ್ರೆ ನಮ್ದು ಎಲ್ಲಿ ತಗೊಂಡು ಹೋಗ್ಬೇಕು ಹೋರಾಟ ತಗೊಂಡು ಹೋಗ್ಬೇಕು ನಾವು ಅಷ್ಟೇ. ನಮ್ಗೆ ಇವತ್ತಿನ ತನಕ ನಮ್ಗೆ ಯಾಕೆ ಅವರು ಆತರ ಮಾಡ್ತಿದ್ದಾರೆ ಅನ್ನೋದು ಯಾರನ್ನೂ ಕೇಳಿಲ್ಲ. ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾಕೆ ಮಾಡ್ತಾರೆ ಅಂತ. ಯಾವತ್ತು ನೇರವಾಗಿ ಸರ್ಕಾರದ ಜೊತೆ ಮಾತಾಡ್ಬೇಕು, ಯಾಕೆ ನಮ್ಮ ಆಸ್ತಿಗಳ ಮೇಲೆ ಈ ತರ ನೀವು ಹಿಡಿತ ಸಾಧಿಸೋಕ್ ಬರ್ತಾ ಇದ್ದೀರಾ ಅಂತ ಕೇಳ್ಬೇಕು ಅಂತ ಅನ್ಸಿಲ್ವಾ? ಇಲ್ಲ, ನಮ್ದನ್ನ ನಾವೇ ಏನ್ ಕೇಳ್ಕೊಳ್ಳೋದು. ನಮ್ದು ಅಂತ ಇದ್ಮೇಲೆ ಅವರು ಈಗ ಮಾತಾಡೋದಾದ್ರೆ ಮಾತಾಡ್ಬೋದು, ಏನಿಲ್ಲ. ಬಟ್ ಆತರ ಯಾವತ್ತೂ ಇದು ಸೃಷ್ಟಿ ಆಗಿಲ್ಲ. ಕೆಲವೆಲ್ಲ ನಾನು ಇಲ್ಲಿ ಮಾಧ್ಯಮದ ಮುಂದೆ ಹೇಳಕ್ಕಾಗಲ್ಲ. ಆತರ ಸಿಚುವೇಶನ್ ಇದು ಮಾಡಿದ್ರೆ ಅದಕ್ಕೆ ತಕ್ಕ ಜವಾಬ್ ನಾವು ಕೊಟ್ಕೋಬೇಕೇ ವಿನ, ಅದು ನಮ್ಗೆ ಇನ್ನೊಂದೇನಂದ್ರೆ ನಮ್ಮ ಹಸ್ಬೆಂಡ್ ಆಗ್ಲಿ ನಾನಾಗ್ಲಿ ಏನೇ ಆಗ್ಲಿ ಇದು ನಮ್ಮಲ್ಲೇ ಇಟ್ಕೋತೀವಿ ವಿನ ಮಾತಾಡೋದ್ರಿಂದ ಅದು ಪ್ರಯೋಜನ ಇಲ್ಲ. ಅದಕ್ಕೆ ಈಗ ನೀವು ನೀರ್ಗಿಳಿದ್ಮೇಲೆ ಈಜತ್ ಕಲಿಬೇಕು, ಇಲ್ಲ ಮುಳುಗ್ಬೇಕು. ಅದನ್ನ ಅಲ್ಲಿ ಈಜಕ್ ಬರಲ್ಲ, ಮುಳುಗಕ್ಕೆ ಆಗಲ್ಲ ಅಂದ್ರೆ ಯಾರು ಇರಲ್ಲ ಅಲ್ಲಿ. ಸೊ ಎರಡರಲ್ಲಿ ಒಂದು ನಾವೇ ನಮ್ಗೆ ಯಾವ್ದಾಗತ್ತ ನಾವೇ ಮಾಡ್ಕೊಂಡು ಹೋಗ್ಬೇಕು. ನಂದು ಆತರ ಇನ್ನೊಂದು ನಮ್ಗೆ ಏನು ಅಂತ ಕೇಳಕ್ಕಾಗತ್ತೆ ಇಲ್ಲಿ. ಅವ್ರಿಗೆ ಗೊತ್ತಿದೆ ಇದು ಮಾಡಬಾರ್ದು ಅಂತ, ಆದ್ರೂ ಮಾಡ್ತಾರೆ ಅಂತ ಹೇಳಿದಾಗ ಅವ್ರ ಹತ್ರ ಕೇಳಕ್ಕೆ ನಾನು ಆ ತರ ಯೋಚನೆ ಮಾಡಿಲ್ಲ.